हेलो एंड वेलकम टू आई एम वॉइस डिजिटल न्यूज़। मैं मोहम्मद ज़िक्रिया। सैयद शफ़ीउल्लाह को एज़ाज़ से नवाजा गया। जी हाँ दोस्तों, सैयद शफ़ीउल्लाह को एज़ाज़ से नवाजा गया है। विजयपुरा जूनियर कॉलेज और हाई स्कूल की जानिब से एक प्रोग्राम मुनक़्क़िद हुआ जिसमें साबिक़ तालिब यानी ओल्ड स्टूडेंट्स को एज़ाज़ से नवाजा गया। वाज़ेह रहे कि सैयद शफ़ीउल्लाह अपनी कॉलेज की पढ़ाई से क़बल विजयपुरा की जूनियर कॉलेज और हाई स्कूल में अपनी तालीमात हासिल की थी। सैयद शफ़ीउल्लाह की समाजी खिदमात, सियासी दूर अंदेशी और ज़रूरतमंद तालिब इल्म की वक्तन फ़वक्तन मदद करने पर स्कूल की जानिब से एज़ाज़ किया गया है। आइए देखते हैं आई एम वॉइस डिजिटल न्यूज़ की ये ख़ास रिपोर्ट। ಇವತ್ತು ಇಲ್ಲಿ ಸೇರಿರೋ ಎಲ್ಲರಿಗೂ ಏಜ್ ಇಸ್ ಜಸ್ಟ್ ನಂಬರ್ ಅನ್ನೋಂಗೆ ಆಗಿದೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಎಲ್ಲರಿಗೂ ಎದ್ದು ನಿಲ್ಬೇಕು ಅಂತ ಕೇಳಿದಾಗ ಹಿಂದೆಗಡೆ ಈಗ ಒಂದು ಬಾಗೋಣ ಹೇಳಿದ್ರು ನನಗೆ ಎಲ್ಲರಿಗೂ ಪಾಪ ವಯಸ್ಸಾಗಿದೆ ಎದ್ದಿಲ್ರಿ ಅಂತ ಹೇಳುವಾಗಿತ್ತು ಅಂತ ಅನ್ಸುತ್ತೆ ಅಂತ. ಆದ್ರೆ ಈ ಅಂಗಳಕ್ಕೆ ನಾವು ಮೊದಲನೇ ಸಲ ಕಾಲಿಡಲು ನಮ್ಗೆ ಎಲ್ಲರಿಗೂ ಹದಿಹರೆಯ ಅಂದ್ರೆ ಅವಾಗ ತಾನೇ ಟೀನ್ ಸ್ಟಾರ್ಟ್ ಆಗಿತ್ತು, ಟೀನೇಜ್ ಸ್ಟಾರ್ಟ್ ಆಗಿತ್ತು. ಹಾಗೆ ಇವತ್ತು ಕೂಡ ಆ ಟೀನಿಗೆ ನಾವು ವಾಪಸ್ ಹೋಗಿದೀವಿ. ಸೊ ನಮ್ಮ ದೇಹ ಕೂಡ ಎಲ್ಲರಿಗೂ ಖುಷಿ ಖುಷಿಯಾಗಿ ಸ್ಪಂದಿಸ್ತಾ ಇದೆ. ಆದ್ರೂ ಎದ್ದು ನಿಲ್ಲಿಸಿದ್ದಕ್ಕೆ ಯಾರಿಗಾದ್ರೂ ತೊಂದರೆ ಆಗ್ತಲ್ಲಿ ಕ್ಷಮೆ. ಒಂದು 6 ತಿಂಗಳ ಮುಂಚೆ ಒಂದು ಮೂಲ ಕಾರ್ಯ ಶುರುವಾಯಿತು. ಶಾಲೆಯ BS ನಾರಾಯಣ ಅವರು ಮತ್ತೆ ಇಂದಿರಾ ಶರಣ ಮ್ಯಾಮ್ ಅವರು ಇಬ್ಬರು ಈಗ ನಾವು ನಮ್ಮ ಶಾಲೆಗೆ ಹಿರಿಯ ವಿದ್ಯಾರ್ಥಿಗಳು
ಮಾಡಿಸ್ಬೇಕು, ಮತ್ತೆ ಎಲ್ಲರನ್ನ ಒಂದು ಕಡೆ ಸೇರಿಸ್ಬೇಕು, ಇದು ಹೇಗೆ ಮಾಡೋದು ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಅವ್ರಿಗೆ ಯಾರ್ಯಾರು ನೆನಪುಗಳೆಲ್ಲ ಸಿಗುತ್ತೆ ಅದನ್ನೆಲ್ಲ ಆ್ಯಡ್ ಮಾಡ್ತಾ ಹೋದ್ರು. ಸುಮಾರು 1 ತಿಂಗಳ ಸಮಯದಲ್ಲಿ ಒಂದು 250-300 ಜನ ಈ ಗ್ರೂಪ್ನಲ್ಲಿ ಸೇರಿಕೊಂಡಾಗ ಓಕೆ ಎಲ್ಲರಿಗೂ ಸೇರಿಸೋದು ಇದರಿಂದ ಮುಂದಕ್ಕೆ ಸಾಧ್ಯ ಅನಿಸುತ್ತೆ ಅಂತ ಆಗ್ಬಿಟ್ಟು ಫೆಬ್ರವರಿ ತಿಂಗಳಲ್ಲಿ ಒಂದು ಸಭೆ ಈ ಸಂಘ ಪ್ರಾರಂಭವಾಗಿದೆ. ಈ ದಿನ ಪ್ರಾರಂಭೋತ್ಸವಕ್ಕೆ ಈ ಸಂಘದ ಪ್ರಾರಂಭೋತ್ಸವಕ್ಕೋಸ್ಕರ ನಾವು ಈ ಪ್ರಾರಂಭೋತ್ಸವಕ್ಕೆ ಈ ಸಮಾರಂಭದ ಒಂದು ಮುಖ್ಯ ಅತಿಥಿಗಳಾಗಿ ಶ್ರೀ ಸುಮಂಗಲಿ ಸೇವಾ ಸಂಘದ ಸ್ಥಾಪಕ ಜೋರಾದ ಚಪ್ಪಾಳೆ ಮೂಲಕ ಎಲ್ಲರನ್ನೂ ಅಭಿನಂದಿಸೋಣ. ಅಲ್ಲಿ